ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧವನ್ನು ನೋಡ್ತೋಣ. ಈ ಒಂದು ಪ್ರಬಂಧಕ್ಕೆ ಪೂರ್ಣಾಂಕ ನಿಮಗೆ ಪಡಿಬೇಕಾ? ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು. ಅದ್ರ ಜೊತೆಗೆ ಸುಂದರವಾದ ಅಕ್ಷರಗಳು ವಾಕ್ಯಗಳು ಏನಾಗುತ್ತೆ ಅಂತಂದ್ರೆ ನಿಮಗೆ ಪೂರ್ಣಾಂಕ ಲಭಿಸುತ್ತೆ. ರೈಟ್. ಹಾಗಾದ್ರೆ ಇಲ್ಲಿ ಪೀಠಿಕೆ ಪ್ರಾರಂಭ ಮಾಡ್ತೋಣವಾ? ಓಕೆ. ಪೀಠಿಕೆ. ಮಾನವರು ದಿನನಿತ್ಯ ಬಳಸುವ ವಸ್ತುಗಳಿಂದ ಬಹಳಷ್ಟು ತ್ಯಾಜ್ಯ ಉಂಟಾಗುತ್ತದೆ. ಈ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಪರಿಸರ ಮಾಲಿನ್ಯ, ಆರೋಗ್ಯ ಸಮಸ್ಯೆಗಳು ಮತ್ತು ಪ್ರಕೃತಿ ಹಾನಿ ಉಂಟಾಗುತ್ತದೆ. ಆದ್ದರಿಂದ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಂಗಡಿಸಿ ಮರುಬಳಕೆ ಮಾಡಿ ಹಾಗೂ ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದು ಅತ್ಯಂತ ಮುಖ್ಯ. ತ್ಯಾಜ್ಯ ವಸ್ತು ನಿರ್ವಹಣೆ ಸ್ವಚ್ಛ ಪರಿಸರ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಹಾಯಕ ಅಂತಕ್ಕಂಥದ್ದು ನಾನು ಇಲ್ಲಿ ನೋಡಿದ 6 ಸಾಲಿನೊಳಗೆ ಪೀಠಿಗೆ ಬರಿತಾ ಹೋಗಿದ್ದೀನಿ. ಇನ್ನೊಂದು ಸಾಲ ಆದ್ರೂ ಡಿಪೆಂಡ್ಸ್ ಅಪಾನ್ ಟೈಮ್, ಇನ್ನು ಹೆಚ್ಚಿನ ವಿವರಣೆ ಕೂಡ ನೀವು ಕೊಡ್ತಾ ಹೋಗ್ಬೋದು. ರೈಟ್. ಮಾರ್ಕ್ಸ್ ಎಷ್ಟಿದಾವೆ ಅಂತ ಡಿಪೆಂಡ್ಸ್ ಮೇಲೆ ನೀವು ಬರಿತಾ ಹೋಗಿ ಮಕ್ಕಳೇ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತೋಣ. ಬನ್ನಿ, ಇಲ್ಲಿ ವಿವರಣೆ ನೋಡ್ತೋಣ. ವಿವರಣೆ ನಾನು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ, ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ ಅಂತೇಳಿ. ಓಕೆ. ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ತ್ಯಾಜ್ಯ ವಸ್ತುಗಳ ಅರ್ಥ ಅಂತಕ್ಕಂಥದ್ದು. ಇದರಲ್ಲಿ ಸಬ್ ಪಾಯಿಂಟ್ಸ್ ಇದಾವೆ. ಓಕೆನಾ? ತ್ಯಾಜ್ಯ ವಸ್ತುಗಳ ಅರ್ಥ. ತ್ಯಾಜ್ಯ ವಸ್ತು ಎಂದರೆ ಬಳಕೆಯ ನಂತರ ಅಗತ್ಯವಿಲ್ಲದ ವಸ್ತುಗಳು ಅಂತ ಹೇಳಿ. ಉದಾಹರಣೆ, ಆಹಾರದ ಉಳಿಕೆ ಅಂದ್ರೆ ಆಹಾರದ ಬಳಕೆ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು, ಪ್ಲಾಸ್ಟಿಕ್, ಕಾಗದ, ಗಾಜು ಅಂತಕ್ಕಂಥದ್ದು. ಮನೆ, ಕೈಗಾರಿಕೆ ಮತ್ತು ಕೃಷಿಯಿಂದ ತ್ಯಾಜ್ಯ ಉಂಟಾಗುತ್ತದೆ. ಯಾವುದರಿಂದ ತ್ಯಾಜ್ಯ ಉಂಟಾಗುತ್ತೆ ಅಂತಕ್ಕಂಥ ನೋಡ್ತಾ ಹೋಗ್ಬೋದು. ಓಕೆ. ಅಂತ ಎರಡನೇ ಪಾಯಿಂಟ್ ತ್ಯಾಜ್ಯದ ವಿಧಗಳು ಯಾವ್ಯಾವುದು ಅಂದ್ರಿನ ಮೊದಲನೇದು ಒದ್ದೆ ತ್ಯಾಜ್ಯ ಅಂತಕ್ಕಂಥದ್ದು. ಯಾವುದು ಅಂದ್ರಿನ ಆಹಾರದ ಅವಶೇಷ, ಹಣ್ಣು, ತರಕಾರಿ ತೊಲೆ ಅಂತಕ್ಕಂಥದ್ದು. ಅಂದ್ರಿನ ತರಕಾರಿ ಮೇಲೆ ಇದು ಹಣ್ಣಿನಲ್ಲಿ ತೊಲೆ ಇರ್ತಕ್ಕಂಥ ಸಿಪ್ಪೆ ಅಂತಕ್ಕಂಥದ್ದು. ಓಕೆ. ಎರಡನೇದು ಒಣ ತ್ಯಾಜ್ಯ ಅಂತಕ್ಕಂಥದ್ದು. ಪ್ಲಾಸ್ಟಿಕ್, ಕಾಗದ, ಲೋಹ ಇವೆಲ್ಲ ಒಣ ತ್ಯಾಜ್ಯಗಳು. ಮೂರನೇದು ಹಾನಿಕಾರಕ ತ್ಯಾಜ್ಯ ಅಂತಕ್ಕಂಥದ್ದು. ಬ್ಯಾಟರಿ, ಔಷಧಿ, ರಾಸಾಯನಿಕ ವಸ್ತುಗಳು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ? ನಂತರ ಮೂರನೇ ಪಾಯಿಂಟ್ ಇದೆ. ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡೋದಾರಲ್ಲಿ ತ್ಯಾಜ್ಯ ನಿರ್ವಹಣೆಯ ಅಗತ್ಯತೆ. ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ನೋಡೋದಾರೆ. ಇಲ್ಲಿ ಪರಿಸರ ಮಾಲಿನ್ಯ ಕಡಿಮೆ ಮಾಡುತ್ತದೆ, ಜನರ ಆರೋಗ್ಯವನ್ನು ರಕ್ಷಿಸುತ್ತದೆ, ಸ್ವಚ್ಛತೆ ಮತ್ತು ಸುಂದರ ಪರಿಸರವನ್ನು ನಿರ್ಮಿಸುತ್ತದೆ ಅಂತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಅಗತ್ಯ. ಇದರಿಂದ ಇಷ್ಟೆಲ್ಲ ಉಪಯೋಗ ಇರ್ತಕ್ಕಂಥದ್ದು ನಮಗೆ. ಓಕೆನಾ? ರೈಟ್. ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ. ನಾಲ್ಕನೇ ಪಾಯಿಂಟ್ ಏನಿದೆ ಅಂತಂದ್ರೆ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ತ್ಯಾಜ್ಯ ನಿರ್ವಹಣೆ. ತ್ಯಾಜ್ಯವನ್ನು ಹೆಂಗ್ ನಿರ್ವಹಣೆ ಮಾಡಬೇಕು ಅಂದ್ರೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ತ್ಯಾಜ್ಯವನ್ನು ಒದ್ದೆ ಮತ್ತು ಒಣ ಎಂದು ಬೇರ್ಪಡಿಸಬೇಕು. ಒದ್ದೆ ಕಸವನ್ನ ಮತ್ತು ಒಣ ಕಸವನ್ನು ಬೇರ್ಪಡಿಸಬೇಕು. ಮರುಬಳಕೆ ಮತ್ತು ಮರು ಸಂಸ್ಕರಣೆ ಮಾಡುವುದು. ಓಕೆನಾ? ಅದಾನಂತರ ಕಾಂಪೋಸ್ಟ್ ತಯಾರಿಸುವ ಮೂಲಕ ಜೈವಿಕ ತ್ಯಾಜ್ಯವನ್ನು ಉಪಯೋಗಿಸುವುದು ಅಂತಕ್ಕಂಥದ್ದು ನೋಡ್ಬೋದು. ಓಕೆ. ಅದಾನಂತರ ಐದನೇ ಪಾಯಿಂಟ್ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾಗರಿಕರ ಪಾತ್ರ. ನಮ್ಮ ಪಾತ್ರ ಏನಿದೆ ಅಂತ ನೋಡೋದಾರಲ್ಲಿ ಮನೆಗಳಲ್ಲಿ ಕಸವನ್ನು ಸರಿಯಾಗಿ ವಿಂಗಡಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಅನಂತರ ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಬೇಕು. ಎಲ್ಲರೂ ಕೂಡ ಜಾಗೃತಿ ಮೂಡಿಸಬೇಕು ಅಂತ ನೋಡ್ಬೋದು. ಈ ರೀತಿಯಾಗಿ 5 ಪಾಯಿಂಟ್ಸ್ ನೋಡಿದ್ವಿ. ಈಗ ಕೊನೆಗೆ ಉಪಸಂಹಾರ ನೋಡ್ತೋಣ. ಓಕೆ. ಉಪಸಂಹಾರ. ತ್ಯಾಜ್ಯ ವಸ್ತು ನಿರ್ವಹಣೆ ಪರಿಸರ ಸಂರಕ್ಷಣೆಗೆ ಅತ್ಯಂತ ಮುಖ್ಯವಾದ ಕ್ರಮವಾಗಿದೆ. ಪ್ರತಿಯೊಬ್ಬರೂ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಸ್ವಚ್ಛ ಹಾಗೂ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಬಹುದು. ಸ್ವಚ್ಛ ಭಾರತ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ತ್ಯಾಜ್ಯ ನಿರ್ವಹಣೆ ಮಹತ್ವದ ಪಾತ್ರ ವಹಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ?
ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ನೀವೊಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.